ವಿಭೀಷಣನು ಬಂದವನೇ ಪತ್ನಿಯೊಂದಿಗೆ ತನ್ನ ತಾಯಿಯ ಪಾದಗಳಲ್ಲಿ ತಲೆಯನ್ನು ಚಾಚಿದನು. ಕೈಕಸೆಯು ಎಲ್ಲವನ್ನೂ ಮರೆತು ಮಗನನ್ನು ಸೊಸೆಯನ್ನು ಹಿಡಿದೆತ್ತಿ ಕುಳ್ಳಿರಿಸಿಕೊಂಡಳು. ಏನೆಂದು ಭಿನ್ನಯಿಸಿಕೊಳ್ಳಲಿ ಎಂದು ಮಗನಿಗೆ, ಏನು ಹೇಳಿ ಮಾತನ್ನಾರಂಭಿಸಲಿ ಎಂದು ತಾಯಿಗೆ. ಕ್ಷಣಕಾಲ ಆಲೋಚನೆ ಆಯಿತಲ್ಲದೆ ಮಾತಾಡಲಾಗಲಿಲ್ಲ. ಆದರೂ ವಿಭೀಷಣನು ತನ್ನ ತುಟಿಗಳನ್ನು ನಾಲಿಗೆಯಿಂದೊಮ್ಮೆ ಸವರಿಕೊಂಡು, ಅಮ್ಮ, ಹೀಗೆಲ್ಲ ಆಗಬೇಕೆಂಬುದೇ ದೈವ ಸಂಕಲ್ಪವಾಗಿತ್ತು. ಅದನ್ನು ಮೀರಿ ನಡೆಯಲು ನಮಗೆಲ್ಲಿದೆ ಶಕ್ತಿ ಎಂದು ತುಸು ತಡೆದು ತಾಯಿಯ ಮುಖವನ್ನೊಮ್ಮೆ ದಿಟ್ಟಿಸಿ ತನ್ನ ಗಂಟಲನ್ನು ಸರಿಪಡಿಸಿಕೊಂಡು, ಅಮ್ಮ, ಅಂದು ನಿನ್ನನ್ನಗಲಿ ಶ್ರೀರಾಮನ ಬಳಿಗೆ ಹೊರಟಾಗ ನಾನು ನಿನ್ನಲ್ಲೇನು ಭಿನ್ನಯಿಸಿಕೊಂಡಿದ್ದೇನೋ ಅದೆಲ್ಲವೂ ಆಗಿ ಮುಗಿಯಿತು. ಸತ್ತ ಯಾರ ಸಲುವಾಗಿಯೂ ನೀನು ಮರುಗಬಾರದು. ಅಮ್ಮ, ಸಾಯಲಾರದ ನನಗಾಗಿ ಮರುಗುವುದಾದರೆ ಮರುಗು. ಎಲ್ಲ ಬಂಧು ಬಾಂಧವರನ್ನು ಕಳೆದುಕೊಂಡು ಅವರೆಲ್ಲರೂ ಇದ್ದು ಓಲೈಸಲ್ಪಡಬೇಕಾಗಿದ್ದ ಸಿಂಹಾಸನವನ್ನು ಏರಿ ಈಗಾಗಲೇ ಅಭಿಷಿಕ್ತನಾಗಿ ಬಂದವನು ನಾನು. ಸತ್ತವರು ಸತ್ತು ಶ್ರೀರಾಮನ ಅನುಗ್ರಹದಿಂದ ಸದ್ಗತಿಯನ್ನು ಪಡೆದರು. ಸಾಯಲಾರದ ನನಗೆ ಅವನದೇ ಅನುಗ್ರಹವಾದರೂ ಈ ರಾಜ್ಯಭಾರದ ಬಂಧನವು ಪ್ರಾಪ್ತಿಸಿತು. ಬೇಕಾಗಿದ್ದವರಿಗೆ ಇದು ಸಿಗಲಿಲ್ಲ, ಬೇಡವಾಗಿದ್ದ ನನಗೆ ಅಂಟಿಕೊಂಡಿತು. ಏನು ಮಾಡಲಿ? ಅವನ ಆಜ್ಞೆ ಎಂದು ಒಪ್ಪಿ ನಿರ್ವಹಿಸಿಕೊಂಡೆನು. ನಿನ್ನ ಹಿರಿಯ ಮಕ್ಕಳು ತಮ್ಮ ಪ್ರಾರಬ್ಧ ಬಂಧನದಿಂದ ಬಿಡುಗಡೆಗೊಂಡು ಸುಖಿಗಳಾದರು. ಕಿರಿಯ ಮಗನು ಮಾತ್ರ ಈ ಬಂಧನದಲ್ಲಿ ಬಲವಾಗಿ ಬಿಗಿಯಲ್ಪಟ್ಟನು. ಅಂತೆಯೇ ನಾನು ಅಸ್ವತಂತ್ರನು. ಅಮ್ಮ, ಕೊನೆಗಾಲದಲ್ಲಿ ನಮ್ಮ ದಶಕಂಠನ ಮನಸ್ಸು ಹೇಗೆ ಮಾರ್ಪಟ್ಟಿತ್ತು ಗೊತ್ತೇ? ಆ ಮನಸ್ಸು ಆದಿಯಲ್ಲೇ ಇದ್ದಿದ್ದರೆ ಅದರಿಂದ ಪ್ರಾಪ್ತಿಸುವ ಭಾಗ್ಯವು ನಮಗೆಲ್ಲರಿಗೂ ಪಾಲಾಗಿ ದೊರಕುತ್ತಿತ್ತು. ಕಡೆಗಾಲಕ್ಕೆ ಬಂದು ಎಲ್ಲವನ್ನೂ ಅವನೊಬ್ಬನೇ ಪಡೆದುಕೊಂಡು ಧರ್ಮಪತ್ನಿಯೊಂದಿಗೆ ಸುಖವಾಗಿ ಪ್ರಯಾಣ ಮಾಡಿದನು. ಅಂತಾದರೂ ನಾವು ಧನ್ಯರು. ಯಾರ ಪಾದಗಳನ್ನು ತೊಳೆದು ಗಂಗಾ ತೀರ್ಥ ಸದೃಶವಾದ ನೀರನ್ನು ಒಂದಿಷ್ಟಾದರೂ ಕುಡಿದು ಅವನ ಜೀವನವು ಪಾವನವಾಗಬೇಕಿತ್ತು. ಆ ಶ್ರೀರಾಮನೇ ಅವನ ಕೊನೆಗಾಲದಲ್ಲಿ ತನ್ನ ಕಾರುಣ್ಯದ ಅಮೃತ ರಸರೂಪವೇ ಆದ ನೀರನ್ನೆರೆದು ಹರಸುತ್ತಿದ್ದಂತೆಯೇ ಕಣ್ಮುಚ್ಚಿ ಪಾವನಾತ್ಮಕವಾಗಿ ಸಂದನು. ಅಮ್ಮ, ಅದು ಹೆತ್ತ ತಾಯಿಯಾದ ನಿನ್ನ ಹಾಗೂ ಕೈಬಿಡಿದು ಅವನೊಂದಿಗೆ ಸಂದು ಅಮರಳಾಗಿರುವ ಸಾಧ್ವಿ ಮಂಡೋದರಿಯ ಭಾಗ್ಯವಶದಿಂದಲೇ ಸಂಪ್ರಾಪ್ತವಾದುದು. ಅಂತೆಯೇ ನಾವು ಸಹ ಅದರಿಂದ ಧನ್ಯರು ಎಂದು ನುಡಿದನು. ಕೈಕೆಸೆಯು ಹೃದಯ ತುಂಬಿ ಬಂದು ಯಾವ ಮಾತನಾಡುವುದಕ್ಕೂ ಸಾಧ್ಯವಾಗದೆ, ಧರ್ಮಜ್ಞನಾಗಿ ನೀನಾದರೂ ಬಾಳುವಂತಾಯ್ತಲ್ಲ ಮಗನೇ. ಹೆತ್ತ ಕೊರಡಿಗೆ ಅಷ್ಟಾದರೂ ಒಂದು ತೃಪ್ತಿಯನ್ನಿತ್ತೆ, ಸಾಕು ಎಂದು ವಿಭೀಷಣನನ್ನು ನೋಡಿ ನಿಟ್ಟುಸಿರನ್ನು ಬಿಟ್ಟಳು ಮಾತ್ರ. ಹಾಗೆಯೇ ಶೂರ್ಪನಖಿಯನ್ನು ಕೈಬೀಸಿ ಹತ್ತಿರ ಕರೆದು, ಮಗಳೇ, ಇನ್ನಾದರೂ ಮತ್ತೆ ಹುಟ್ಟಿದ ನಿನ್ನ ತಮ್ಮನಾದ ಈ ವಿಭೀಷಣನ ಸರಿಯಾಗಿ ನಡೆದುಕೊಂಡಿರು ಎಂದು ನುಡಿದಳು. ವಿಭೀಷಣನಿಗೆ ಆಕೆಯನ್ನು ನೋಡಿ ಏನೆಲ್ಲ ಆಗಿ ಹೋಯಿತು. ಆದರೂ ಸೈರಿಸಿಕೊಂಡನು. ಶೂರ್ಪನಖಿಯು ಎಲ್ಲವನ್ನೂ ಕೇಳಿ ನೋಡಿ ತನ್ನ ಹಿರಿತನವನ್ನೇ ಎಣಿಸಿಕೊಂಡಿದ್ದವಳು ತಾಯಿಯ ಈ ಮಾತುಗಳನ್ನು ಕೇಳಿ ಒಮ್ಮೆಲೆ ನಿಂತಲ್ಲಿಂದಲೇ ಬಿದ್ದು, ನನ್ನನ್ನು ಕ್ಷಮಿಸು, ಕ್ಷಮಿಸು ಎಂದು ಒಂದೇ ಸಮನೆ ರೋಧಿಸತೊಡಗಿದಳು. ಕ್ಷಣಕಾಲ ಎಲ್ಲರ ಕಣ್ಣುಗಳಲ್ಲಿಯೂ ನೀರೂರಿತು. ಬಿದ್ದು ಗೋಳಾಡುವ ತನ್ನ ಸೋದರಿಯನ್ನು ಮನ್ನಿಸುವುದಕ್ಕೂ ಆಗದೆ ಧಿಕ್ಕರಿಸುವುದಕ್ಕೂ ಆಗದೆ ವಿಭೀಷಣನು ಕ್ಷಣಕಾಲ ಸಂಕಟದಲ್ಲಿ ಬಿದ್ದನು. ಆದರೂ ಕೊನೆಗೆ ಏಳು ಎಂದು ನುಡಿದನು. ಶೂರ್ಪನಖಿಯು ಎದ್ದು ನಿಂತುಕೊಂಡು ಒಂದೇ ಸಮನೆ ಕಣ್ಣುಗಳಿಂದ ನೀರು ಸುರಿಸುತ್ತಿದ್ದಳು. ಅದನ್ನು ಕಂಡು ಸಹಿಸಿಕೊಳ್ಳಲು ವಿಭೀಷಣನಿಂದಲೂ ಸಾಧ್ಯವಾಗಲಿಲ್ಲ. ಅವನು ಅತ್ತು ಬಿಟ್ಟನು. ಮಕ್ಕಳಿಬ್ಬರು ಅಳುವುದನ್ನು ಕಂಡು ಕೈಕಸಿಗೂ ದುಃಖ ಉಕ್ಕಿ ಬಂತು. ಸರಮೆ ತ್ರಿಜಟೆಯರು ಅವರನ್ನೇ ಅನುಸರಿಸಿದರು. ತುಸು ಹೊತ್ತಿನ ಬಳಿಕ ಶೂರ್ಪನಖಿಯು ಕೃತಾಪರಾಧಗಳನ್ನು ಬಾಯಿ ಬಿಟ್ಟು ಹೇಳಿ ಒಪ್ಪಿಕೊಂಡು ಮುಂದೆ ಸರಿಯಾಗಿ ನಡೆದುಕೊಳ್ಳುತ್ತೇನೆಂದು ವಿಭೀಷಣನ ಮುಂದೆ ತಾಯಿಯ ಕಾಲುಗಳ ಮೇಲೆ ಬಿದ್ದು ಹೇಳಿಕೊಂಡಳು. ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಶ್ರೀರಾಮನೇ ಮಾಡಿದ ಮೇಲೆ ಇನ್ನು ಆ ವಿಚಾರವೇಕೆಂದು ವಿಭೀಷಣನು ಸುಮ್ಮನಾದನು.
ಮಗಳ ಅಕೃತ್ಯದ ಕುರಿತು ಸತಸಿರಿಯನ್ನು ಈಗ ಮಾತ್ರ ತಿಳಿದ ಕೈಕಸಿಗೆ ಎಲ್ಲಕ್ಕೂ ಇವಳೇ ಮೂಲ ಎಂದು ಕಂಡಿತು. ಹಾಗೆಯೇ ಮಗಳನ್ನೊಮ್ಮೆ ಚೆನ್ನಾಗಿ ಬೈದು ಭಂಗಿಸಿ, ನೀನು ಹಾಳಾಗಿ ನಿನ್ನ ಕುಲವನ್ನೇ ಹೀಗೆ ಹಾಳು ಮಾಡಿದೆಯಲ್ಲ ಮಗಳೇ, ಅಯ್ಯೋ ಎಂದು ಒಂದೇ ಸಮನೆ ಕಣ್ಣೀರಿಳಿಸಿ ಮರುಗಿದಳು. ವಿಭೀಷಣನು, ಆದುದು ಆಗಿದೆ, ಎಲ್ಲರ ತಪ್ಪಿಗೂ ಶಿಕ್ಷೆಯಾಗಿದೆ. ಇನ್ನು ತಪ್ಪಿ ನಡೆಯದಂತೆ ಎಚ್ಚರವಾಗಿರೋಣ ಎಂದು ಸಮಾಧಾನಪಡಿಸಿ ಅವಳ ಕಣ್ಣೀರೊರೆಸಿ ಅಪ್ಪಣೆ ಪಡೆದು ಶ್ರೀರಾಮನ ದರ್ಶನಾರ್ಥವಾಗಿ ಹೊರಟನು. ವಿ ಎನ್ ಭಾಗವತ್ ಬರಬೇಡಿ.